ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೀವ್ ಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ರಾಜೀವ್ ಗೌಡನನ್ನು ಪಾರ್ಟಿಯಿಂದ ಅಮಾನತು ಮಾಡಿಬಿಡಿ, ಬೇಕಾಗಿಲ್ಲ ರಾಜೀವ್ ಗೌಡ ಅಂಥೇಳಿ ಒಂದು ಶಿಫಾರಸು ಹೋಗಿದೆ. ಶಿಸ್ತು ಸಮಿತಿಗೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಪತ್ರವನ್ನು ಬರೆದಿರೋದು. ಜನವರಿ 15ನೇ ತಾರೀಕು ಈ ಬಗ್ಗೆ ನೋಟಿಸನ್ನು ಕೊಡಲಾಗಿತ್ತು. ಆದರೆ ನೋಟಿಸ್ಗೆ ರಾಜೀವ್ ಗೌಡ ಇಲ್ಲಿವರೆಗೂ ಪ್ರತಿಕ್ರಿಯೆಯನ್ನೇ ಕೊಟ್ಟಿಲ್ಲ. ಇವರ ಮಾತುಗಳಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಈ ಪಡವಲಕಾಯಿ ಗಿಡ ಕಡಿಯೋದಕ್ಕೆ ನನ್ನ ಮಗ ಸಿಡ್ಲು ಮರಿ ಎಂದ್ರಂತೆ. ಹಳ್ಳಿ ಕಡೆ ಅದನ್ನು ಹಡ್ಲು ಗಿಡ ಕಡಿಯೋಕ್ಕೆ ನನ್ನ ಮಗ ಸಿಡ್ಲು ಮರಿ ಅಂತ. ಹಡ್ಲು ಗಿಡ ಕಡಿಯೋಕ್ಕೆ ಏನು ತುಂಬ ಕಷ್ಟ ಅಲ್ಲ, ಒಂದು ಅಂಬು ಒಂದು ಬಳ್ಳಿ ಥರ ಇರುತ್ತೆ, ಅದನ್ನು ಕಡಿಯೋದಕ್ಕೆ ಸಿಡಿಲ ಮರಿ ಬೇಕಾಗಿಲ್ಲ. ಒಂದು ಪೌರಾಯುಕ್ತೆ ಅವರು ಓದ್ಕೊಂಡಿದ್ದಾರೆ, ಅವ್ರ ಹುದ್ದೆಗೆ ಒಂದು ಗೌರವ ಇದೆ. ಆ ಗೌರವಕ್ಕೆ ಈ ಮನುಷ್ಯ ಒಂದು ಸ್ವಲ್ಪನೂ ಗೌರವವನ್ನು ಕೊಡದೆ ಬಾಯಿಗೆ ಬಂದಂತೆ ಮಾತನಾಡಿದ್ದ ಶೂರ ಯಾರು? ಈ ರಾಜೀವ್ ಗೌಡ ಅನ್ನೋ ಮನುಷ್ಯ. ಅಂಥ ಶೂರ, ಸಿಡಿಲ ಮರಿ, ವೀರಾಧಿವೀರ ಈ ಮನುಷ್ಯ. ಆ ಹೆಣ್ಣು ಮಗಳಿಗೆ ಕಾನೂನು ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ ರೀ. ನಾನು ಅವತ್ತು ಹೇಳಿದ್ದೆ ಈ ಮಾತನ್ನು. ಪೌರಾಯುಕ್ತೆ ಆಗೋದು ಒಂದು ಎಜುಕೇಷನ್ನು, ಒಂದು ಸಂಸ್ಕಾರ, ಕಲ್ಚರ್ ಬೇಕಲ್ಲ ಈ ಮನುಷ್ಯನಿಗೆ. ಕುಲವಂಪೆ ಹೇಳುವುದು ನಾಲಿಗೆ ಅಂಥೇಳಿ ಈ ಮನುಷ್ಯಂದು ಸಂಸ್ಕಾರನೇ ನೆಟ್ಟಗಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈ ಥರ ಮಾತಾಡಿದ್ದು ಹೌದು. ಇದೀಗ ಪಾರ್ಟಿ ಏನು ಮಾಡ್ತಾ ಇದೆ, ಇನ್ನೂ ಮೀನಾಮೇಷ ಎಣಿಸ್ಕೊಂಡು ಇವತ್ತು ನಾಳೆ ಅಂಥೇಳಿ ಕಾಲಹರಣ ಮಾಡಿಕೊಂಡು ಸ್ವಲ್ಪ ದಿನ ತಳ್ಳಿಬಿಟ್ರೆ ಜನ ಮರ್ತು ಬಿಡ್ತಾರೆ ಇದನ್ನು. ಆಮೇಲೆ ನೋಡ್ಕೊಂಡು ರಾಜೀವ್ ಗೌಡ ಅಂತಂದು ಕೂರಿಸಿದ್ರೆ ಆಯಿತು. ಮೊದಲೆಲ್ಲ ಅದೇ ತಾನೇ ಇವ್ರದ್ದೆಲ್ಲ ಕತೆ. ರಾಜೀನಾಮೆ ಕೊಡಿಸ್ಬಿಡೋದು, ಮೊದಲು ಕೊಡಿಸ್ಬಿಟ್ಟು ಆಮೇಲೆ ಮೆಲ್ಲಗೆ ಏನು ಮಾಡೋದು, ಪೊಸಿಷನ್ಗೆ ಮತ್ತೆ ತಂದು ಕೂರಿಸೋದು. ಅದೆಲ್ಲ ವಿಚಾರದಲ್ಲೂ ಹಾಗೆ ನಡೀತಾ ಇರೋದು. ಈಗೇನು ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಇದು ಮುಜುಗರ ತಂದಿದೆ. ಇದನ್ನು KPCC ಅಧ್ಯಕ್ಷರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಒಂದು ದಿನಕ್ಕೆ ಆಚೆ ಹಾಕಬೇಕಾಗಿತ್ತು ಪಾರ್ಟಿಯಿಂದ. ಪಾರ್ಟಿಯಿಂದ ಆಚೆ ಹಾಕಬೇಕಲ್ವಾ? ಈ ಥರ ಬಾಯಿಗೆ ಬಂದು ಮಾತಾಡಿದವ್ರನ್ನ, ಪಕ್ಷದ ಕೀರ್ತಿ ಪತಾಕೆಯನ್ನು ದೇಶದ ಮಟ್ಟದಲ್ಲಿ ಹಾರಿಸ್ತಿರೋರನ್ನು. ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತ ಇಲ್ಲಾಂದ್ರೆ ಅಪ್ಲೈ ಮಾಡ್ಕೊಂಬಿಟ್ರೆ ಘೋರ ದುರಂತ ಇದು. ತಕ್ಷಣ ರಾಜೀವ್ ಗೌಡನ ಅಮಾನತು ಮಾಡಬೇಕು ಅಂಥೇಳಿ ಶಿಸ್ತು ಸಮಿತಿಗೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಪತ್ರವನ್ನು ಬರೆದು ಅದಕ್ಕೆ ಆಗ್ರಹ ಮಾಡಿದ್ದಾರೆ.